ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮಿನ್ ಫೋಟೆಕ್ ಕರ್ನಾಟಕ. ಇವತ್ತು ನಾನು ಲೆನೋವೋ LOQ12 ಜನರೇಷನ್ ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವ್ಯಾಲ್ಯೂ ಫಾರ್ ಮನಿ ಅಂದರೆ ಲೆನೋವೋ LOQ ಗೇಮಿಂಗ್ ಲ್ಯಾಪ್ಟಾಪ್, ಅದನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಓಪನ್ ಮಾಡ್ತಿಲ್ಲ ನಮಗೆ 135 ವ್ಯಾಟ್ದು ಪವರ್ ಅಡಾಪ್ಟರ್ ಸಿಗ್ತಾ ಇದೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ನಮಗೆ ಬಾಕ್ಸಲ್ಲಿ ಮ್ಯಾನ್ಯುವಲ್ ಕೂಡ ಸಿಗ್ತಾ ಇದೆ. ಅದಾದಮೇಲೆ ನಮಗೆ ರಿಯಲ್ ಮಾಡೆಲ್ ನಮ್ಮ ಲೆನೋವೋ ಲ್ಯಾಪ್ಟಾಪ್ ಸಿಗ್ತಾ ಇದೆ. ಒಂದು ಒಳ್ಳೆಯ ವಿಷಯ, ಒಂದು ಇನ್ಬಿಲ್ಟು ಇದ್ರ ಪರ್ಫಾರ್ಮೆನ್ಸ್ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹೊರಗಡೆ ಬಿಲ್ಡ್ ಲುಕ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ, ಒಂದು ಲುಕ್ಕಿಂಗ್ ಅಟ್ರಾಕ್ಟಿವ್ ಆಗಿದೆ ಗುರು. ನೀವು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರಂತೆ ಒಂದು ಎಲ್ಲರೂ ಅಟ್ರ್ಯಾಕ್ಟ್ ಆಗೋದಂತೂ 100% ಫಿಕ್ಸು. ಇಂಟೆಲ್ i5 12 ಜನರೇಷನ್ ಲ್ಯಾಪ್ಟಾಪ್ ನಮ್ಮ ಹತ್ರ ಇದೆ. ಇದರಲ್ಲಿ RGB ಕೀಬೋರ್ಡ್ ಬ್ಯಾಕ್ಲೈಟ್ ಸಿಗ್ತಾ ಇಲ್ಲ, ಬದಲಾಗಿ ವೈಟ್ ಕಲರ್ ಬ್ಯಾಕ್ಲೈಟ್ ಸಿಗ್ತಾ ಇದೆ. ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಒಂದು ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಸ್ಮೂತಾಗಿ ಮೂವ್ ಆಗ್ತಾಯಿದೆ. ನಾನು ಯಾವುದೇ ರೀತಿ ವಿಡಿಯೋ ಎಡಿಟಿಂಗ್ ಮಾಡಿರ್ಬೋದು, ಯಾವುದೇ ಮಾಡಿದಿರ್ಬೋದು, ಒಂಥರ ಸ್ಮೂತಾಗಿ ರನ್ ಆಗ್ತಾ ಇದೆ. ಇನ್ ಡೆಪ್ತು ಈ ಲ್ಯಾಪ್ಟಾಪ್ ಸ್ಪೆಸಿಫಿಕೇಶನ್ನ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಆಗಿ. ಡೆಡಿಕೇಟೆಡ್ ಗ್ರಾಫಿಕ್ಸ್ ಮೆಮೊರಿ ಬಂದುಬಿಟ್ಟು ಯಾವ ಟೈಪ್ ಅಂದರೆ GDDR6. ಮೆಮೊರಿ ಸ್ಲಾಟ್ಸ್ ಬಂದುಬಿಟ್ಟು 4GB ಕೆಪಾಸಿಟಿ ಇದೆ. ಅದಾದಮೇಲೆ ಪ್ರೊಸೆಸರ್ ಬ್ರ್ಯಾಂಡ್ ಯಾವುದಪ್ಪ ಅಂತಂದರೆ ಇಂಟೆಲ್ ಕಡೆಯಿಂದ ಇಂಟೆಲ್ i5 ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಪ್ರೊಸೆಸರ್ ಕೋರ್ ನೇಮ್ ಬಂದುಬಿಟ್ಟು ಕೋರ್ i5. ಪ್ರೊಸೆಸರ್ ಜನ್ರೇಷನ್ ಬಂದುಬಿಟ್ಟು 12 ಜನ್. ಆಮೇಲೆ ಇದರಲ್ಲಿ ಹಾರ್ಡ್ ಡಿಸ್ಕ್ ಯಾವುದೇ ರೀತಿ ಹಾರ್ಡ್ ಡಿಸ್ಕ್ ಸಿಗ್ತಾ ಇಲ್ಲ, ಅದ್ರ ಬದಲಿಗೆ 512GB SSD ಮೆಮೊರಿ ಕೆಪಾಸಿಟಿ ಸಿಗ್ತಾ ಇದೆ. ಇದಾದಮೇಲೆ ರ್ಯಾಮ್ ಬಂದುಬಿಟ್ಟು 12GB ರ್ಯಾಮ್ ಸಿಗ್ತಾ ಇದೆ. ರ್ಯಾಮ್ ಟೈಪ್ ಯಾವುದಪ್ಪ ಅಂತಂದರೆ ನೀವು ಫಸ್ಟು ನೋಡಬೇಕಾಗಿರೋದು ರ್ಯಾಮ್ ಟೈಪ್ನ ನೋಡಬೇಕು. ಅದಾದಮೇಲೆ ನೀವು ರ್ಯಾಮ್ ಎಷ್ಟೆಷ್ಟು ಕೆಪಾಸಿಟಿ ಇದೆ ಅಂತ ನೋಡ್ಕೊಬೋದು. ಫಸ್ಟ್ ಇದ್ರದ್ದು ರ್ಯಾಮ್ ಟೈಪ್ ಬಂದುಬಿಟ್ಟು DDR5 ಮತ್ತು ರ್ಯಾಮ್ ಬಂದುಬಿಟ್ಟು 12GB ರ್ಯಾಮ್ ಇದೆ. ಪ್ರೊಸೆಸರ್ ವೇರಿಯಂಟ್ ಬಂದುಬಿಟ್ಟು 12450HX. ಈಗ ನೀವು ಸೀರೀಸ್ ತಾಂತ ಇದ್ದಾರೆ ಅಂದರೆ ಅದು ಎಲ್ಲಕ್ಕೂ ಯೂಸ್ ಆಗುತ್ತೆ. HX ಅಂದರೆ ಇನ್ ಡೆಪ್ತು, ನೀವು ಗೇಮಿಂಗ್ ಆದರೂ ಆಗಿರ್ಬೋದು, ಆದರೆ ವಿಡಿಯೋ ಎಡಿಟಿಂಗ್ ಆದರೂ ಆಗಿರ್ಬೋದು, ತುಂಬ ಸ್ಮೂತಾಗಿ ಮೂವ್ ಆಗ್ತಿದೆ, ಯಾವುದೇ ರೀತಿ ಲ್ಯಾಗ್ ಹೊಡಿಯಲ್ಲ. ಇದು ಚಿಪ್ಸೆಟ್ ಬಂದುಬಿಟ್ಟು ಇಂಟೆಲ್ HM670 ಮತ್ತು ಇದ್ರದ್ದು ಕ್ಲಾಕ್ ಸ್ಪೀಡ್ ಬಂದುಬಿಟ್ಟು 4.4 GHz ತನಕ ಕ್ಲಾಕ್ ಸ್ಪೀಡ್ ಬರ್ತಾ ಇದೆ. ನೆಕ್ಸ್ಟು 2 ಮೆಮೊರಿ ಸ್ಲಾಟ್ಸ್ ಇದೆ. ಎಕ್ಸ್ಪ್ಯಾಂಡಬಲ್ ಮೆಮೊರಿ ಅಪ್ ಟು 32GB ಎಕ್ಸ್ಪ್ಯಾಂಡಬಲ್ ಮೆಮೊರಿ ಸಿಗ್ತಾ ಇದೆ. ಆಮೇಲೆ ರ್ಯಾಮ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 4800 MHz. ನೆಕ್ಸ್ಟ್ ಇದಾದಮೇಲೆ ಗ್ರಾಫಿಕ್ಸ್ ಕಾರ್ಡ್. ಇದ್ರದ್ದು ಮೇಯ್ನ್ ಏನಪ್ಪ ಅಂತಂದರೆ ಗೇಮಿಂಗ್ಗೆ ನೀವು ಯೂಸ್ ಮಾಡ್ತಿದ್ದೆ ಅಂದರೆ ಇದಕ್ಕೋಸ್ಕರ ಗ್ರಾಫಿಕ್ ಕಾರ್ಡ್ ಕೊಟ್ಟಿದ್ದಾರೆ. ಈ ಗ್ರಾಫಿಕ್ ಕಾರ್ಡ್ ಏನಂದರೆ NVIDIA GeForce RTX 2050 ಗ್ರಾಫಿಕ್ ಕಾರ್ಡ್ ಕೂಡ ನಿಮಗೆ ಸಿಗ್ತಾ ಇದೆ ಈ ಲ್ಯಾಪ್ಟಾಪಲ್ಲಿ. ಇದ್ರದ್ದು ಡಿಸ್ಪ್ಲೇ ಕ್ವಾಲಿಟಿ ಮತ್ತು ಆಡಿಯೋ ಫೀಚರ್ಸ್ ನೋಡಿದಾಗ ಇದರಲ್ಲಿ ಯಾವುದೇ ರೀತಿ ನಿಮಗೆ ಟಚ್ ಸ್ಕ್ರೀನ್ ಸಿಗ್ತಾ ಇಲ್ಲ. ನೆಕ್ಸ್ಟ್ 100.63 ಸೆಂಟಿಮೀಟರ್ ಇಂಟು 39.62 ಸೆಂಟಿಮೀಟರ್ ತನಕ ಸಿಗ್ತಾ ಇದೆ. ಸ್ಕ್ರೀನ್ ರೆಸಲ್ಯೂಷನ್ ಬಂದುಬಿಟ್ಟು 1920 ಇಂಟು 1080 ಪಿಕ್ಸೆಲ್ವರೆಗೂ ನಿಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಸ್ಕ್ರೀನ್ ಟೈಪ್ ಬಂದುಬಿಟ್ಟು ಫುಲ್ HD IPS 300 ನಿಟ್ಸ್, ಒಂದು ಒಳ್ಳೆ ಬ್ರೈಟ್ನೆಸ್ ಸಹ ಇದು ಪ್ರೊವೈಡ್ ಮಾಡ್ತಾ ಇದೆ. ನೆಕ್ಸ್ಟ್ ಆಮೇಲೆ 100% sRGB. ನೆಕ್ಸ್ಟ್ ಇದರಲ್ಲಿ ಗೇಮಿಂಗ್ ಆಡ್ತಾ ಇದ್ದಾರೆ ಅಂದರೆ 144 ಹರ್ಟ್ಜ್ನ ರಿಫ್ರೆಶಿಂಗ್ ರೇಟ್ ಸ್ಕ್ರೀನ್ ಕೂಡ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇದಾದಮೇಲೆ 2 ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ನೆಕ್ಸ್ಟ್ ಆಮೇಲೆ 2 ಅರೆ ಮೈಕ್ರೋಫೋನ್ ಸಿಗ್ತಾ ಇದೆ. ನೆಕ್ಸ್ಟ್ ಆಮೇಲೆ ಕ್ರಿಸ್ಟಲ್ ಕ್ಲಿಯರಾಗಿ ನೀವು ತಿಳ್ಕೊಬೋದು. ಒಂದು ಡ್ರಾಬ್ಯಾಕ್ ಏನಪ್ಪ ಅಂತಂದರೆ ಇದರಲ್ಲಿ ನಿಮಗೆ ಸ್ಪೀಕರ್ ಬಂದುಬಿಟ್ಟು ಹಿಂದೆ ಸಿಗ್ತಾ ಇದೆ. ಈ ಸ್ಪೀಕರ್ ನೋಡಿದ್ರಲ್ಲ, ಇದು ಸ್ಪೀಕರ್ ಸ್ಲಾಟ್ಸ್. ಈಗ ಸಮಯ ಗೇಮ್ ಆಡೋದು. ಗೇಮ್ ಆಡಿಬಿಟ್ಟು ರಿಯಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಒಂದೊಳ್ಳೆ ಡಿಸ್ಪ್ಲೇಯೊಂದಿಗೆ ಸೌಂಡ್ ಎಲ್ಲ ಚೆನ್ನಾಗಿದೆ. ಒಂದು ಡ್ರಾಬ್ಯಾಕ್ ಏನಪ್ಪ ಅಂತಂದರೆ ಮುಂದೆ ಕೊಡಬೇಕಾಯಿತು ಸ್ಪೀಕರು, ಅದ್ರ ಬದಲು ಹಿಂದೆ ಕೊಟ್ಟಿದ್ದಾರೆ. ಅದು ಔಟ್ಡೋರಲ್ಲಿ ಏನಾದರೂ ನೀವು ಆಡ್ತಾ ಇದ್ದೀರ ಅಂದರೆ ಒಂದು ರಿಯಲ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡಲ್ಲ. ನೆಕ್ಸ್ಟ್ ಅದಾದಮೇಲೆ PUBG ಆಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ಗುರು. ನಾನು ಆಡಿರೋ ಲ್ಯಾಪ್ಟಾಪ್ಗಳೆಲ್ಲ ಇದೇ ಬೆಸ್ಟ್ ಲ್ಯಾಪ್ಟಾಪ್ ಅಂತ ನಾನು ಹೇಳ್ಬೋದು. ನೀವೇನಾದರೂ ಗೇಮ್ ಮಾಡ್ತಾಯಿದ್ದೀರ ಅಂದರೆ ಒಂದು 3 to 4 ಅವರ್ಸು ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರ್ತಾ ಇದೆ, ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ವೆಯ್ಟು 2.38 kg ಇದೆ, ಅಷ್ಟೊಂದೇನು ವೆಯ್ಟ್ ಅನಿಸಲ್ಲ. ಅಡಿಷ್ನಲ್ ಫೀಚರ್ ಏನಪ್ಪ ಅಂತಂದರೆ ವೆಬ್ ಕ್ಯಾಮ್ರಾ ಸಿಗ್ತಾ ಇದೆ, HD ಕ್ಯಾಮ್ರಾ ಸಿಗ್ತಾ ಇದೆ 720p ವಿತ್ ಶಟರ್. ಇಲ್ಲೊಂದು ಶಟರ್ ಕೊಟ್ಟಿದ್ದಾರೆ. ಆ ಶಟರ್ ಆಫ್ ಆನ್ ಮಾಡಿದರೆ ನಿಮಗೆ ಕ್ಯಾಮ್ರಾ ಕ್ಲೋಸು ಮತ್ತು ಆನ್ ಆಗುತ್ತೆ. ನೆಕ್ಸ್ಟ್ ಇದಾದಮೇಲೆ ಕೀಬೋರ್ಡ್ ಮಾತ್ರ ಒಂದು ಸ್ಮೂತಾಗಿ ಮೂವ್ ಆಗ್ತಾಯಿದೆ ಗುರು. ಇದನ್ನು ಯೂಸ್ ಮಾಡ್ತಾಯಿದ್ರೆ ಏನು ಗುರು ಈ ಥರ ಯೂಸ್ ಆಗ್ತಾಯಿದೆ ಅಂತ ನಿಮಗೆ ಫೀಲೇ, ಅದೊಂಥರ ಫೀಲೇ ಬೇರೆ. ಯಾಕಂದರೆ ನೀವು
ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ಫಸ್ಟ್ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ RGB ಲೈಟ್ ಸಿಗ್ತಾ ಇಲ್ಲ, ಬದಲಿಗೆ ವೈಟ್ ಬ್ಯಾಕ್ ಲೈಟ್ ಸಿಗ್ತಾ ಇದೆ. ಬೇರೆ ಯೂಟ್ಯೂಬರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಇದರಲ್ಲಿ RGB ಸಿಗ್ತಾ ಇದೆ ಅಂತ. ನಾನು ಯೂಸ್ ಮಾಡಿದ್ದೀನಿ, ಇದರಲ್ಲಿ RGB ಲೈಟು ಸಿಗ್ತಾ ಇಲ್ಲ, ಬದಲಾಗಿ ಅಷ್ಟೇ ವೈಟ್ ಕೀಬೋರ್ಡ್ ಬ್ಯಾಕ್ ಲೈಟ್ ಸಿಗ್ತಾ ಇದೆ. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ, ಇಲ್ಲ ಆಫೀಸ್ ವರ್ಕ್ಗೆ ಯೂಸ್ ಮಾಡ್ತಿದ್ರೆ, ಇಲ್ಲ ಗೇಮಿಂಗ್ ಆಡ್ತಾಯಿದ್ರೆ, ಈ ಲೆನೋವೋ LOQ ದ ಬೆಸ್ಟ್ ಗೇಮಿಂಗ್ ಲ್ಯಾಪ್ಟಾಪು. ಇದು ಪ್ರೈಸ್ ಬಂದುಬಿಟ್ಟು 61,500 ಸಿಗ್ತಾ ಇದೆ. ಇದು ರಿಲಯನ್ಸ್ ಡಿಜಿಟಲಲ್ಲಿ ಅವೈಲಬಲ್ ಇದೆ, ಹೋಗಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗಿನ್ನೂ ಏನಾದರೂ ಈ ಲೆನೋವೋ LOQ ಗೇಮಿಂಗ್ ಲ್ಯಾಪ್ಟಾಪ್ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇದಕ್ಕೆ ನಾನು 100% ರಿಪ್ಲೈ ಮಾಡೇ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.